ಯಾವುದೇ ಪ್ರಕರಣ ಆದ್ರೂ ಅಷ್ಟೇ ಅದನ್ನ ಅಲ್ಲಿಗೆ ಬಿಟ್ಬಿಡೋದಕ್ಕಾಗಲ್ಲ, ಸ್ವಲ್ಪ ಕೆದಕಬೇಕಾಗತ್ತೆ ಏನು ಎತ್ತ ಅಂತ. ಈ ಕೆದಕಿದಷ್ಟು ಕೂಡ ಕೆಡಿ ಗ್ಯಾಂಗ್ನ ಕರಾಳತೆ ಹೊರಗಡೆ ಬರ್ತಾ ಇದೆ. ಒಂದು ಕೊಲೆ ಪ್ರಕರಣ ಅಂತಂದಾಗ ಅದಕ್ಕೆ ಹಲವು ಆಯಾಮಗಳಿರುತ್ತೆ, ಹಲವು ಆಯಾಮಗಳಲ್ಲಿ ತನಿಖೆ ಮಾಡಬೇಕಾಗುತ್ತೆ, ಕೆದಕಬೇಕಾಗುತ್ತೆ, ಡಿಗ್ ಮಾಡಬೇಕಾಗುತ್ತೆ. ಪೊಲೀಸರಿಗೆ ಅದನ್ನೇ ಮಾಡ್ತಾ ಇದ್ದಾರೆ. 3 ಸೆಕೆಂಡ್ನ ವಿಡಿಯೋದಲ್ಲಿದೆ ಹಲ್ಲೆಯ ಭಯಾನಕ ದೃಶ್ಯ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಕ್ರೂರತೆಯನ್ನು ತೋರಿದ್ರು. ಬೆಂಗಳೂರಿನಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿದ್ದಂತ ಹಲ್ಲೆ ಇದು. ಹಲ್ಲೆಯ ವಿಡಿಯೋ ರೆಕಾರ್ಡ್ ಅನ್ನ ಆರೋಪಿ ಪ್ರದೋಷ್, ಆರೋಪಿಗಳಲ್ಲಿ ಒಬ್ಬರಾಗಿರುವಂತ ಪ್ರದೋಷ್ ಮಾಡಿದ್ದ. ಅದನ್ನು ಕೂಡ ದರ್ಶನ್ನೇ ಹೇಳಿದ್ರಂತೆ, ವಿಡಿಯೋ ಮಾಡಪ್ಪ ನೀನು, ಬಾಳೆ ದೊಡ್ಡ ಗನಂಧಾರಿ ಕೆಲಸ ಮಾಡ್ತಾ ಇದೀವಿ ನಾವು ಅಂತ ಹೇಳಿ. ದರ್ಶನ್ ಸೂಚನೆಯಂತೆ ವಿಡಿಯೋ ಮಾಡಿದ್ದ ಆರೋಪಿ ತನ್ನ ಐಫೋನ್ ನಲ್ಲಿ ಪ್ರದೋಷ್ ವಿಡಿಯೋ ಮಾಡ್ಕೊಳ್ತಾನೆ. ಆ ವಿಡಿಯೋನ ಈಗ ಆರೋಪಿ ಪ್ರದೋಷ್ ಡಿಲೀಟ್ ಮಾಡಿದ್ದಾನೆ. ಆ ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಆ ವಿಡಿಯೋ ರಿಟ್ರೀವ್ ಆಗ್ಬಿಟ್ರೆ ಇಟ್ ವಿಲ್ ಬಿಕಮ್ ಅ ಹ್ಯೂಜ್ ಸಾಕ್ಷಿ ಎವಿಡೆನ್ಸ್. ಸಿಐಡಿ ಟೆಕ್ನಿಕಲ್ ಸೆಲ್ಗೆ ಫೋನ್ ಅನ್ನ ಈಗ ಆಲ್ರೆಡಿ ಖಾಕಿ ರವಾನಿಸಿದೆ. ಕೇಸ್ಗೆ ಪ್ರಮುಖ ಸಾಕ್ಷ್ಯವಾಗಲಿದೆ ಆ 3 ಸೆಕೆಂಡ್ನ ವಿಡಿಯೋ. ಟೆಕ್ನಿಕಲ್ ಸೆಲ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಆ ಫೋನ್ ಅನ್ನ ಕಳಿಸಿದ್ದಾರೆ. ಆ 3 ಸೆಕೆಂಡ್ ವಿಡಿಯೋದಲ್ಲಿ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ರೆಕಾರ್ಡ್ ಆಗಿದೆ. ಅದು ದರ್ಶನ್ನೇ ಹೇಳಿದ್ರಂತೆ ರೆಕಾರ್ಡ್ ಮಾಡಪ್ಪ ಅಂತ ಪ್ರದೋಷ್ಗೆ. ಆ ರೆಕಾರ್ಡ್ ಮಾಡಿದಂಥ ವಿಡಿಯೋನ ಈಗ ಪ್ರದೋಷ್ ಡಿಲೀಟ್ ಮಾಡಿದ್ದಾನೆ. ಅಂದ್ರೆ ಆ ಘಟನೆ ನಡೆದಾದ್ಮೇಲೆ ಡಿಲೀಟ್ ಮಾಡಿದ್ದಾನೆ. ಆ ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಈಗ ಖಾಕಿ ಮುಂದಾಗಿದೆ. ಆ ವಿಡಿಯೋ ಏನಾದರೂ ಸಿಕ್ಕಿಬಿಟ್ರೆ ಬಹಳ ದೊಡ್ಡ ಎವಿಡೆನ್ಸ್ ಆಗುತ್ತೆ ಅದು. ಆ ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಈಗ ಟೆಕ್ನಿಕಲ್ ಸೆಲ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮೊಬೈಲ್ ಅನ್ನ ಕಳಿಸಿದ್ದಾರೆ. ಈಗ ಆಲ್ರೆಡಿ ಈ ಪ್ರಕರಣದಲ್ಲಿ ಸುಮಾರು 180ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಇಲ್ಲಿಯವರೆಗೂ ಕೂಡ ಒಂದು ಕೊಲೆ ಪ್ರಕರಣದಲ್ಲಿ ಸಂಗ್ರಹಿಸಲಾಗಿರುವಂತಹ ಅತಿ ಹೆಚ್ಚು ಸಾಕ್ಷಿಗಳು ಯಾವುದಾದ್ರೂ ಇದ್ರೆ ಅದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ದರ್ಶನ್ ಸೂಚನೆಯಂತೆ ಆರೋಪಿ ಪ್ರದೋಷ್ ಆ ವಿಡಿಯೋ ಮಾಡ್ಕೊಂಡಿರ್ತಾನೆ. ಕೆದಕಿದಷ್ಟು ಕೂಡ ಈ ಕೊಲೆಯ ಭಯಾನಕ ಸತ್ಯಗಳು ಹೊರಗಡೆ ಬರ್ತಾ ಇದೆ. ರೇಣುಕಾಸ್ವಾಮಿ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನುವಂಥ ಭಯಾನಕ ದೃಶ್ಯ ಆ 3 ಸೆಕೆಂಡ್ಗಳ ವಿಡಿಯೋದಲ್ಲಿದೆ. ಆ ವಿಡಿಯೋನ ಇವಾಗ ರಿಟ್ರೈವ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನೋಡಿ, ಪ್ರದೋಷನ ಗಮನಿಸ್ತಾ ಇದ್ದೀರಿ. ಅಂಡ್ ರೇಣುಕಾಸ್ವಾಮಿಯ ಮೊಬೈಲ್ ಅನ್ನ ಬಿಸಾಡಿರೋದು ಕೂಡ ಇದೇ ಪ್ರದೋಷ್. ಅದಕ್ಕಾಗಿನೇ ಅವತ್ತಿನ ದಿನದಲ್ಲಿ ಪ್ರದೋಷನ ಕರ್ಕೊಂಡು ಹೋಗಿ ಪೊಲೀಸರು ಆ ಕೊಲೆ ನಡೆದು ಆ ಮೃತದೇಹವನ್ನ ಬಿಸಾಡಿದ್ರಲ್ಲ ಆ ಜಾಗದಲ್ಲಿ ಮೊಬೈಲ್ಗಾಗಿ ಶೋಧ ನಡೆಸಿದ್ರು. ಪ್ರದೋಷ್ನನ್ನ ಕರ್ಕೊಂಡು ಹೋಗಿ. ಸೊ ಇದೇ ಪ್ರದೋಷ್ ಮನೆಯಲ್ಲೇ ದುಡ್ಡಿನ ವ್ಯವಹಾರ ಕೂಡ ನಡೆದಿದ್ದು. ಈ ಕೊಲೆ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ದರ್ಶನ್ ನಿನ್ನೆ ಕೂಡ ಪ್ರದೋಷ್ ಮೇಲೆನೆ ಜೈಲಲ್ಲಿ ಸಿಟ್ಟಾಗಿದ್ರು. ನಿನ್ನಿಂದಾನೇ ಎಲ್ಲ ಪ್ರಕರಣಗಳು ನಡೆದಿದ್ದು, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಲ್ಲ, ನಿನ್ನಿಂದಾನೇ ನಾನು ಜೈಲ್ ಸೇರೋ ಹಾಗಾಗಿದ್ದು ಅಂತ ಇದೇ ಪ್ರದೋಷ್ ಮೇಲೆ ದರ್ಶನ್ ಬೇಜಾರು ಮಾಡ್ಕೊಂಡಿದ್ದು. ಆದ್ರೆ ಈಗ ಆ ಪ್ರದೋಷ್ನ ಮೊಬೈಲ್ನಲ್ಲಿ ಡಿಲೀಟ್ ಆಗಿರುವಂತಹ ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ.